ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, A1 ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. A1 ಯಾರಿಗೆ ಬರುತ್ತಂದರೆ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ 1 ಸಬ್ಜೆಕ್ಟ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸಿಗೆ C25 ಸಿಲೆಬಸ್ದಲ್ಲಿ ಈ ಸಲ ಎಕ್ಸಾಮ್ ಬರಿತಾ ಇದ್ದೀರಿ. ಅವರಿಗೆ ಪಾಸ್ ಹೇಗೆ ಮಾಡ್ಕೋಬೇಕು, ಅಷ್ಟೇ ಅಲ್ಲದೆ ಸ್ಕೋರು ಹೇಗೆ ಮಾಡ್ಕೋಬೇಕು, ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುವು, ಟಿಪ್ಸ್ ಟು ಸ್ಕೋರ್ ಇನ್ ಎಕ್ಸಾಮ್ ಹಾಲ್ನಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕು ಅಂಥೇಳಿ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇಂಪಾರ್ಟೆಂಟ್ ಕ್ವೆಶನ್ ಬ್ಯಾಂಕ್ ಯಾವುದ್ರದ್ದು ಅಂದರೆ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ 1 ಸಬ್ಜೆಕ್ಟ್ದು ಡಿಪ್ಲೊಮಾ ಸೆಕೆಂಡ್ ಸೆಮಿಸ್ಟರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ C25 ಸಿಲೆಬಸ್ನಲ್ಲಿ ಇಟ್ ಈಸ್ ಪ್ರಿಪೇರ್ಡ್ ಅಕಾರ್ಡಿಂಗ್ ಟು ದ ಸಿಲೆಬಸ್ C25 ಸಿಲೆಬಸ್. ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ ಶೇರ್ ಮಾಡಿದ್ದು ವೆಬ್ಸೈಟ್ನಲ್ಲಿ ಈಗಾಗಲೇ ಮಾಡೆಲ್ ಕ್ವೆಶನ್ ಪೇಪರ್ ಶೇರ್ ಮಾಡಿದ್ದಾರೆ. 3 ಮಾಡೆಲ್ ಕ್ವೆಶನ್ ಪೇಪರ್ಸ್ ಇದಾವೆ, ಅದನ್ನು ರೆಫರ್ ಮಾಡಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ ಬ್ಯಾಂಕ್ ನಾನು ಪ್ರಿಪೇರ್ ಮಾಡಿದ್ದೀನಿ. ನೀವು ಜಸ್ಟ್ ನೋಡ್ತಾ ಹೋಗ್ರಿ, ಇದ್ರ ಪ್ರಕಾರ ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಆರಾಮ್ಸೆ ಪಾಸ್ ಅಷ್ಟೇ ಅಲ್ಲ ನೀವು ಸ್ಕೋರು ಮಾಡ್ಕೋಬೋದು. ಓಕೆ, ಸೊ ಮೇನ್ ತಿಳ್ಕೊಳ್ರಿ ಫಸ್ಟ್ ಯಾವುದು ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತಂದರೆ ನಿಮ್ಮ ಸಿಲೆಬಸ್ನಲ್ಲಿ CO3 ಅಂದರೆ ವೀಕ್ ವೈಸ್ 5 to 13 ಅಂದರೆ ಯೂನಿಟ್ 3ಲಿಂದ 3, 4, 5 ಯೂನಿಟ್ 3, 4, 5 ಯೂನಿಟ್ಸ್ ಭಾಳ ಇಂಪಾರ್ಟೆಂಟ್. ಅವನ್ನ ಜಸ್ಟ್ ನೀವು ಯೂನಿಟ್ 3, 4, 5 ಇವು 3 ಯೂನಿಟ್ ಓದಿದರೆ ಪರ್ಫೆಕ್ಟ್ ಮಾಡಿಕೊಂಡ್ರೆ 70% ನೀವು ಆರಾಮ್ಸೆ ಸ್ಕೋರ್ ಮಾಡ್ತೀರಿ. ಮೋರ್ ದೆನ್ 70% ಮಾಡಬೇಕಂದ್ರೆ ಯೂನಿಟ್ 1, ಯೂನಿಟ್ 2 ನೀವು ಓದ್ಕೋಬೇಕಾಗ್ತೈತಿ. ಅದರಿಂದ 15% ಮಾರ್ಕ್ಸ್ ಬರ್ತಾವೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲ ಯೂನಿಟ್ ಓದಿದರೆ ನೀವು ಮೋರ್ ದೆನ್ 80 ಸ್ಕೋರ್ ಮಾಡ್ತೀರಿ. ಬಟ್ ಜಸ್ಟ್ 3 ಯೂನಿಟ್ಸ್ ನೀವು ಓದಿದರೆ 70% ಆರಾಮ್ಸೆ ಸ್ಕೋರ್ ಮಾಡ್ತೀರಿ. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ನೀವು ಫೋಕಸ್ ಮಾಡಬೇಕಾಗಿದೆ ಅಂದರೆ ಫೋಕಸ್ ಮಾಡಬೇಕಾಗಿದ್ದ ಟಾಪಿಕ್ಸ್ BJT ಮೇಲೆ, ಆ್ಯಂಪ್ಲಿಫೈಯರ್ಸ್, JFET, MOS-FET, CMOS ಇನ್ವರ್ಟರ್ ಮೇಲೆ ನೀವು ಫೋಕಸ್ ಮಾಡಬೇಕಾಗ್ತೈತಿ. ಸೊ ಇಲ್ಲಿ ಯೂನಿಟ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಲಿಸ್ಟ್ ಮಾಡಿದ್ದಿದೆ. ಫಸ್ಟ್ ಯೂನಿಟ್ನಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡಿರಲಿ, ಜಸ್ಟ್ ಇದನ್ನು ಪ್ರಿಪೇರ್ ಮಾಡ್ಕೊಂಡು ನಿಮ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಫಸ್ಟ್ 2 ಮಾರ್ಕ್ಸ್ ಕ್ವೆಶನ್ಸ್ ಯಾವ ಬರ್ತಾವೆ ಅಂತ ಹೇಳಿ ಲಿಸ್ಟ್ ಮಾಡಿದ್ದಿದೆ. ಜಸ್ಟ್ ನಾನು ಸ್ಲೋಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವೆಶನ್ಸ್ ಯಾವ ಬರ್ತಾವೆ, ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶನ್ಸ್ ಯಾವ ಬರ್ತಾವೆ ಅಂತ ಹೇಳಿ ಲಿಸ್ಟ್ ಮಾಡಿದ್ದಿದೆ. ಇವೆಲ್ಲ 3 ಮಾರ್ಕ್ಸ್ ಕ್ವೆಶನ್ಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವೆಶನ್ಸ್ ಯಾವ ಬರ್ತಾವೆ ಅಂತ ಹೇಳಿ ಲಿಸ್ಟ್ ಮಾಡಿದ್ದಿದೆ. ಇವು 3 ಎಲ್ಲ 5 ಮಾರ್ಕ್ಸ್ ಕ್ವೆಶನ್ಸ್. ನೆಕ್ಸ್ಟ್ 10 ಮಾರ್ಕ್ಸ್, ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. 10 ಮಾರ್ಕ್ಸ್ ಕ್ವೆಶನ್ಸ್ ಇವೆರಡು 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್. ನೆಕ್ಸ್ಟ್ ಅದೇ ರೀತಿ ಯೂನಿಟ್ 2 ಯಾವುದು ಟಾಪಿಕ್ ಅಂದರೆ ಚಾಪ್ಟರ್ ಯಾವುದಂದರೆ ರೆಕ್ಟಿಫೈಯರ್ಸ್, ಜಿನರ್ ಡಯೋಡ್ ಆ್ಯಂಡ್ LED ಫೋಟೋ ಡಯೋಡ್. ಇದರಲ್ಲಿ ಯಾವೆಲ್ಲ 2 ಮಾರ್ಕ್ಸ್ ಕ್ವೆಶನ್ಸ್ ಕೇಳ್ತಾರೆ. ಮತ್ತು 3 ಮಾರ್ಕ್ಸ್ ಕ್ವೆಶನ್ಸ್ ಯಾವ ಬರ್ತಾವೆ, 5 ಮಾರ್ಕ್ಸ್ ಕ್ವೆಶನ್ಸ್ ಯಾವ ಬರ್ತಾವೆ, ಇವೆಲ್ಲ ನೋಡ್ಕೊಡ್ರಿ. ನೆಕ್ಸ್ಟ್ 10 ಮಾರ್ಕ್ಸ್, ಭಾಳ ಜಾಸ್ತಿ ಮಾರ್ಕ್ಸ್ ಇದ್ದು ಮಾತ್ರ ಮಿಸ್ ಮಾಡಬೇಡ್ರಿ. 10 ಮಾರ್ಕ್ಸ್ ಕ್ವೆಶನ್ಸ್, ಇವು 3 ಕ್ವೆಶನ್ಸ್ ನೀವು ಆನ್ಸರ್ಸ್ ನೀಟಾಗಿ ಪ್ರಿಪೇರ್ ಮಾಡಿಕೊಡ್ರಿ. ನೆಕ್ಸ್ಟ್ ಯೂನಿಟ್ 3 BJT ಫಂಡಮೆಂಟಲ್ಸ್, ಇದರಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ ಯಾವುವು, ನೆಕ್ಸ್ಟ್ 3 ಮಾರ್ಕ್ಸ್ ಕ್ವೆಶನ್ಸ್ ಯಾವುವು, ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶನ್ಸ್ ಯಾವುವು ಅಂತಂತೇಳಿ ಎಲ್ಲ ಲಿಸ್ಟ್ ಮಾಡಿದ್ದಿದೆ. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವೆಶನ್ಸ್ ಯಾವುವು ಅಂಥೇಳಿ 5 ಮತ್ತು 10 ಮಾರ್ಕ್ಸ್ ಕ್ವೆಶನ್ಸ್ ಮಾತ್ರ ಮಿಸ್ ಮಾಡಲಾರ್ದೆ ಓದ್ಕೊಡ್ರಿ. ನೆಕ್ಸ್ಟ್ ಯೂನಿಟ್ 4ನಲ್ಲಿ ಟ್ರಾನ್ಸಿಸ್ಟರ್ ಆಸ್ ಅ ಸ್ವಿಚ್ ಆ್ಯಂಡ್ ಆ್ಯಂಪ್ಲಿಫೈಯರ್, ಇದರಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸು ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಕ್ವೆಶನ್ಸ್. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶನ್ಸ್. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವೆಶನ್ಸ್. ನೆಕ್ಸ್ಟ್ ಯೂನಿಟ್ 5ದಲ್ಲಿ JFET ಆ್ಯಂಡ್ MOSFETದಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ ಯಾವುವು, 3 ಮಾರ್ಕ್ಸ್ ಕ್ವೆಶನ್ಸ್ ಯಾವುವು, 5 ಮಾರ್ಕ್ಸ್ ಕ್ವೆಶನ್ಸ್, 10 ಮಾರ್ಕ್ಸ್ ಕ್ವೆಶನ್ಸ್. ಸೊ ಇವೆಲ್ಲ ಕ್ವೆಶನ್ಸ್ ಮೋಸ್ಟ್ ರಿಪೀಟೆಡ್ ಇಂಪಾರ್ಟೆಂಟ್ ಕ್ವೆಶನ್ನ ಯೂನಿಟ್ ವೈಸ್ ಮಾರ್ಕ್ಸ್ ವೈಸ್ ಡಿವೈಡ್ ಮಾಡಿ ಇಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಅದರಲ್ಲೇ ಮೋಸ್ಟ್ ರಿಪೀಟೆಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ನೀವು ಫಿಕ್ಸ್ ಅಂದರೆ ಪ್ರಾಕ್ಟೀಸ್ ಮಾಡಬೇಕಾಗಿದ್ದು. ಹೈಲಿ ಎಕ್ಸ್ಪೆಕ್ಟೆಡ್ ಅಂದರೆ ಜಾಸ್ತಿ ಕೇಳುವಂಥ ಕ್ವೆಶನ್ಸು ಇವು ಟಾಪಿಕ್ಸ್ ನೋಡ್ಕೊಡ್ರಿ. ಎನರ್ಜಿ ಬ್ಯಾಂಡ್ ಥಿಯರಿ ಮೇಲೆ ಕೇಳ್ತಾರೆ, ಬ್ರಿಡ್ಜ್ ರೆಕ್ಟಿಫೈರ್ ವಿತ್ ಕೆಪಾಸಿಟರ್ ಫಿಲ್ಟರ್,
Zener diode regulator, construction and working of BJT, common emitter amplifier, RC coupled amplifier, N channel JFET, MOSFET construction working. ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾವೆ ನಿಮಗೆ. ಮತ್ತು 5 ಮಾರ್ಕ್ಸ್ನು ಯಾವ ಟಾಪಿಕ್ಸ್ ಮೇಲೆ ಬರ್ತಾವೆ ಅಂತ ಹೇಳ್ಕೊಟ್ಟಿದ್ದಾರೆ. ಮೋಸ್ಟ್ ರಿಪೀಟೆಡ್. ನೆಕ್ಸ್ಟ್ 2 and 3 ಮಾರ್ಕ್ಸ್ ಕ್ವಶನ್ಸ್ ನಾರ್ಮಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಡೆಫಿನೇಷನ್ಸ್, ಅಡ್ವಾಂಟೇಜಸ್, ಡಿಫ್ರೆನ್ಸಸ್, ಅಪ್ಲಿಕೇಶನ್, ಸರ್ಕಿಟ್ಸ್, ಸಿಂಬಾಲ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಮಾಲ್ ಡಯಾಗ್ರಾಮ್ಸ್ ಮೇಲೆ ನಿಮಗೆ 2 and 3 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವೆ. ನೆಕ್ಸ್ಟ್ ಜಸ್ಟ್ ನಾನು ಪಾಸ್ ಆಗಬೇಕಪ್ಪ, ಹೇಗೆ ಪಾಸ್ ಮಾಡ್ಕೋಬೇಕಂತಂಥೇಳಿ ಇಲ್ಲಿ ಟಿಪ್ಸ್ ಇದಾವೆ ನೋಡಿರಿ. ಸೊ ನೀವೇನು ಮಾಡಬೇಕಂದ್ರೆ ಕಂಪಲ್ಸರಿ ಡೆಫಿನೇಷನ್ಸ್, ಅಪ್ಲಿಕೇಶನ್ಸ್, ಡಿಫ್ರೆನ್ಸಸ್, ಸರ್ಕಿಟ್ ಡಯಾಗ್ರಾಮ್ಸ್, ವರ್ಕಿಂಗ್ ಪ್ರಿನ್ಸಿಪಲ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಗ್ರಾಫ್ಸ್. ಸೊ ಇದ್ರ ಮೇಲೆ ನೀವು ಫೋಕಸ್ ಮಾಡ್ಕೊಡ್ರಿ. ಮಿನಿಮಮ್ ಎಷ್ಟು ನೀವು ಪ್ರಿಪೇರ್ ಮಾಡ್ಕೋಬೇಕು ಜಸ್ಟ್ ಪಾಸ್ ಆಗಬೇಕಂದ್ರೆ ಮಿನಿಮಮ್ 8 ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ನೀವು ಪ್ರಿಪೇರ್ ಆಗಿರಿ. ಈಗಾಗಲೇ ಆಲ್ರೆಡಿ ಲಿಸ್ಟ್ ಮಾಡಿದ್ದೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಅಂಥೇಳಿ ಯೂನಿಟ್ ವೈಸ್. ಅದೇ ರೀತಿ 10 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ 5 ಮಿನಿಮಮ್ 5 ಆದರೆ ನೀವು ಪ್ರಿಪೇರ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆಲ್ 2 ಮಾರ್ಕ್ ಡೆಫಿನೇಷನ್ಸ್. ಸೊ ಇಷ್ಟು ನೀವು ಪ್ರಿಪೇರ್ ಮಾಡ್ಕೊಂಡ್ರೆ ಫ್ರಾಮ್ ಯೂನಿಟ್ 3, 4, 5ಲಿಂದ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ನೀವು ಆರಾಮ್ಸೆ ಪಾಸ್ ಆಗ್ತೀರಿ. ಪಾಸ್ ಅಷ್ಟೇ ಅಲ್ಲದೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಆಲ್ಸೋ. ಸೊ ಅದಕ್ಕೆ ಫೋಕಸ್ ಮಾಡೋದು 3, 4, 5 ಯೂನಿಟ್ ಮೇಲೆ ಫೋಕಸ್ ಮಾಡಿಕೊಡ್ರಿ. ನೆಕ್ಸ್ಟ್ ಇನ್ನೂ ಜಾಸ್ತಿ ಬೇಕಂದರೆ 80 ಮಾರ್ಕ್ಸ್ಗಿಂತ ನೀವು ಜಾಸ್ತಿ ತೊಗೋಬೇಕಂದ್ರೆ ಸ್ಕೋರ್ ಮಾಡಬೇಕಂದ್ರೆ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕಂದ್ರೆ ಫಸ್ಟ್ ಡಯಾಗ್ರಾಮ್ಸ್ ಎಲ್ಲ ನೀಟಾಗಿ ಡ್ರಾ ಮಾಡೋದು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಮತ್ತು ಲೇಬ್ಲಿಂಗ್ ಎಲ್ಲ ಐಡೆಂಟಿಫಿಕೇಷನ್, ಲೇಬ್ಲಿಂಗ್ ಎಲ್ಲ ಮಾಡಬೇಕು ನೀವು. ನೆಕ್ಸ್ಟ್ ಪಾಯಿಂಟ್ ವೈಸ್ ಆನ್ಸರ್ ಮಾಡಿರಿ. ಪಾಯಿಂಟ್ ವೈಸ್ ಅಂದರೆ ಯಾವ ರೀತಿ ಫಸ್ಟ್ ಡೆಫಿನೇಷನ್ ಬರೆಯೋದು, ಡಯಾಗ್ರಾಮ್ ಹಾಕೋದು, ವರ್ಕಿಂಗ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡೋದು, ಅಪ್ಲಿಕೇಶನ್ಸ್ ಲಿಸ್ಟ್ ಮಾಡೋದು, ಅಡ್ವಾಂಟೇಜಸ್ ಲಿಸ್ಟ್ ಮಾಡೋದು, ಲಿಸ್ಟ್ ಪಾಯಿಂಟ್ ವೈಸ್ ನೀವು ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನ್ಯೂಮರಿಕಲ್ಸ್ ಅಂದರೆ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಬೇಕು. ಸ್ಕೋರ್ ಮಾಡ್ಕೋಬೇಕನ್ನೋರು ಪ್ರಾಬ್ಲಮ್ಸ್ ನಾರ್ಮಲಿ ಯಾವುದ್ರ ಮೇಲೆ ಕೇಳ್ತಂದರೆ ರಿಪಲ್ ಫ್ಯಾಕ್ಟರ್, ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಗೇನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಬೀಟಾ ಕ್ಯಾಲ್ಕುಲೇಷನ್ಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಪ್ರಾಬ್ಲಮ್ಸು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಮತ್ತು ಇದ್ರ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಆಲ್ರೆಡಿ 3 ಮಾಡೆಲ್ ಕ್ವಶನ್ಸ್ ಶೇರ್ ಮಾಡಿದ್ದಾರೆ. ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿರಿ. ನೆಕ್ಸ್ಟ್ ಇನ್ನೂ ಇಂಪಾರ್ಟೆಂಟ್ ಕೀವರ್ಡ್ಸ್ ಯಾವಂದರೆ ವೋಲ್ಟೇಜ್ ರೆಗ್ಯುಲೇಟರ್, ಥರ್ಮಲ್ ರನ್ ಅವೇ, ಫ್ರೀಕ್ವೆನ್ಸಿ ರೆಸ್ಪಾನ್ಸ್, ಆ್ಯಂಪ್ಲಿಫಿಕೇಷನ್, ಕ್ಯೂ ಪಾಯಿಂಟ್. ಸೊ ಇದ್ರ ಮೇಲೂ ನೀವು ಫೋಕಸ್ ಮಾಡಬೇಕಾಗ್ತೈತಿ. ಇದರ ಜೊತೆಗೆ ಎಕ್ಸಾಮ್ ಡೇ ದಿವಸ ಹಾಲ್ನಲ್ಲಿ ಯಾವ ರೀತಿ ನೀವು ಆನ್ಸರ್ ಮಾಡಬೇಕು ಎಕ್ಸಾಮ್ ಹಾಲ್ನಲ್ಲಿ. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ಫಸ್ಟ್ ಯು ಹ್ಯಾವ್ ಟು ರೈಟ್ ಫಸ್ಟ್ ಈಸಿ ಕ್ವಶನ್ಸ್. ನಿಮಗೆ ಭಾಳ ಈಸಿ ಯಾವ್ದು ಅನಿಸುತ್ತಲ್ಲ ಆ ಕ್ವಶನ್ಸ್ ಅಟೆಂಪ್ಟ್ ಮಾಡಿರಿ. ನೆಕ್ಸ್ಟ್ ಡಯಾಗ್ರಾಮ್ಸ್ ನೀಟಾಗಿ ಡ್ರಾ ಮಾಡಿರಿ ಪೆನ್ಸಿಲ್ ಯೂಸ್ ಮಾಡಿಕೊಂಡು. ಮತ್ತು ಇಂಪಾರ್ಟೆಂಟ್ ಕೀವರ್ಡ್ಸ್ ಎಲ್ಲ ಅಂಡರ್ಲೈನ್ ಮಾಡಿರಿ. ನೆಕ್ಸ್ಟ್ ಫಾರ್ಮುಲಾಸ್ ಕ್ಲಿಯರ್ಲಿ ಬರಿಬೇಕು ಕರೆಕ್ಟಾಗಿ. ನೆಕ್ಸ್ಟ್ ಡು ನಾಟ್ ಲೀವ್ ಎನಿ ಕ್ವಶನ್ ಬ್ಲ್ಯಾಂಕ್. ಕ್ವಶನ್ ನಂಬರ್ ಹಾಕಿ ಜಸ್ಟ್ ಬ್ಲ್ಯಾಂಕ್ ಬಿಡೋಕ್ಕೆ ಹೋಗಬೇಡ್ರಿ. ಯು ಹ್ಯಾವ್ ಟು ಕಂಪ್ಲೀಟ್ ರೈಟ್ ಅಪ್ ಆನ್ಸರ್ಸ್. ಡು ನಾಟ್ ಲೀವ್ ಎನಿ ಬ್ಲ್ಯಾಂಕ್ in between. Next write at least points if full answer is not known. ಅಂದರೆ ನಿಮ್ಗೆ ಫುಲ್ ಆನ್ಸರ್ ಗೊತ್ತಿರದೇ ಇದ್ದಾಗ ಅಟ್ಲೀಸ್ಟ್ ಪಾಯಿಂಟ್ಸ್ ರಿಲೇಟೆಡ್ ಟು ದ್ಯಾಟ್ ಕ್ವಶನ್, ನಿಮಗೆ ಎಷ್ಟು ಪಾಯಿಂಟ್ಸ್ ಗೊತ್ತೈತಲ್ಲ ಆ ಕ್ವಶನ್ಸ್ ರಿಲೇಟೆಡ್ ಅಷ್ಟಾದರೂ ನೀವು ಬರೀಬೇಕಾಗ್ತೈತಿ. ಸುಮ್ಮನೆ ಬ್ಲ್ಯಾಂಕ್ ಬಿಟ್ಟು ಬರೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಮೇಂಟೈನ್ ನೀಟ್ ಹ್ಯಾಂಡ್ ರೈಟಿಂಗ್ ಭಾಳ ನೀಟಾಗಿರಬೇಕು. ಕಾಟ್ ಎಲ್ಲ ಹೊಡಿಲಿಕ್ಕೆ ಹೋಗಬೇಡ್ರಿ, ಸ್ಕ್ರಾಚಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಇದೆ ಟಿಪ್ಸ್. ಸೊ ನೀವು ಇದನ್ನೆಲ್ಲ ಫಾಲೋ ಮಾಡಿದರೆ ಜಸ್ಟ್ ಪಾಸ್ ಅಷ್ಟೇ ಅಲ್ಲದೆ ನೀವು ಆರಾಮ್ಸೆ ಸ್ಕೋರ್ ಮಾಡ್ಬೋದು ಅಂತ ನಾನು ಗ್ಯಾರಂಟಿ ಕೊಡ್ತಾನೆ. ನಿಮಗೆ 80 ಮಾರ್ಕ್ಸ್ ಆರಾಮ್ಸೆ ನೀವು ಸ್ಕೋರ್ ಮಾಡ್ಬೋದು ಅಂತ ನಾನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇದೆ ಅಂತಂಥೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ. ಚೆನ್ನಾಗಿ ಪ್ರಿಪೇರ್ ಮಾಡಿರಿ. ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.